ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡೋದು ಅಕ್ಷಯ ತೃತೀಯ ಬಗ್ಗೆ. ಈ ದಿನ ಮಾಡಿದ ಒಳ್ಳೆಯ ಕೆಲಸಗಳು ಎಂದಿಗೂ ಕಡಿಮೆ ಆಗಲ್ಲ ಅಂತ ಹೇಳ್ತಾರೆ. ಆದರೆ ಇದರ ನಿಜವಾದ ಅರ್ಥ ಏನು? ಯಾಕೆ ಈ ದಿನ ಇಷ್ಟು ವಿಶೇಷ? ಯಾಕೆ ಈ ದಿನದಂದೇ ಚಿನ್ನ ಖರೀದಿ ಮಾಡ್ತಾರೆ? ಬನ್ನಿ ಎಲ್ಲವನ್ನು ತಿಳಿದುಕೊಳ್ಳೋಣ. ಅಕ್ಷಯ ತೃತೀಯ ಅಂದರೆ ತುಂಬ ವಿಶೇಷವಾದ ಹಿಂದೂ ಹಬ್ಬ. ಅಕ್ಷಯ ಅಂದರೆ ಎಂದಿಗೂ ಕಡಿಮೆಯಾಗದದ್ದು, ನಾಶವಾಗದದ್ದು. ತೃತೀಯ ಅಂದರೆ ಮೂರನೇ ತಿಥಿ. ಅಕ್ಷಯ ತೃತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಬರುತ್ತದೆ. ಈ ವರ್ಷ ಅಂದರೆ 2026 ಅಕ್ಷಯ ತೃತೀಯ ಯಾವಾಗ ಅನ್ನೋದು ತುಂಬ ಜನರಿಗೆ ಡೌಟ್ ಇದೆ. ತಿಥಿ ಪ್ರಕಾರ ನೋಡಿದರೆ ತೃತೀಯ ಏಪ್ರಿಲ್ 19ರಂದು ಬೆಳಗ್ಗೆ 10:49ಕ್ಕೆ ಆರಂಭವಾಗುತ್ತದೆ ಮತ್ತು ಏಪ್ರಿಲ್ 20ರಂದು ಬೆಳಗ್ಗೆ 7:27ಕ್ಕೆ ಮುಗಿಯುತ್ತದೆ. ಸೂರ್ಯೋದಯ ತಿಥಿ ಪ್ರಕಾರ ನೋಡಿದರೆ ಏಪ್ರಿಲ್ 20ಕ್ಕೆ ತೃತೀಯ ಬರುತ್ತದೆ. ಅದಕ್ಕೆ ಏಪ್ರಿಲ್ 20ನೇ ತಾರೀಕಿಗೆ ಆಚರಿಸಬೇಕು. ಇನ್ನು ಈ ದಿನದ ಮಹತ್ವ ಏನು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನು ತಿಳಿದುಕೊಂಡು ಆಚರಿಸುವುದು ತುಂಬ ಮುಖ್ಯ. ಸಾಕ್ಷಾತ್ ಮಹಾವಿಷ್ಣು ದೇವರು ತನ್ನ ಎದೆ ಭಾಗದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಸ್ಥಾನ ನೀಡಿದಂಥ ದಿನವೇ ಈ ಅಕ್ಷಯ ತೃತೀಯ ದಿನ ಆಗಿದೆ. ಪಾಂಡವರು ವನವಾಸದಲ್ಲಿದ್ದಾಗ ಕೃಷ್ಣ ದೇವರು ದ್ರೌಪದಿಗೆ ಅಕ್ಷಯ ಪಾತ್ರೆ ನೀಡಿದ ದಿನವೇ ಅಕ್ಷಯ ತೃತೀಯ. ಅಕ್ಷಯ ಪಾತ್ರೆ ಅಂದರೆ ಈ ಪಾತ್ರೆಯಲ್ಲಿ ಎಷ್ಟೋ ಜನರಿಗೆ ಊಟ ಕೊಟ್ಟರೂ ಆಹಾರ ಮುಗಿಯಲ್ಲ. ಮಹಾಶಿವ, ಕುಬೇರದೇವ ಹಾಗೂ ಮಹಾಲಕ್ಷ್ಮೀ ದೇವಿಗೆ ಪ್ರಪಂಚಕ್ಕೆ ಐಶ್ವರ್ಯ ಸಂಪತ್ತು ನೀಡಲು ನೇಮಿಸಿದ ದಿನವೇ ಈ ಅಕ್ಷಯ ತೃತೀಯ. ಶಿವನು ತನಗೆ ಬಂದಂತಹ ಬ್ರಹ್ಮ ಹತ್ಯಾ ದೋಷ ನಿವಾರಣೆಗೆ ಅನ್ನಪೂರ್ಣೇಶ್ವರಿ ದೇವಿಯ ಬಳಿ ಆಹಾರ ಸ್ವೀಕರಿಸಿದ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ಬಡತನದಲ್ಲಿ ಇದ್ದಂಥ ಕುಚೇಲನ ಗೆಳೆಯ ಕೃಷ್ಣನನ್ನು ನೋಡಲು ಬಂದು ತನ್ನ ಹತ್ತಿರ ಇದ್ದ ಒಂದು ಹಿಡಿ ಅವಲಕ್ಕಿಯನ್ನು ನೀಡುತ್ತಾನೆ. ನಂತರ ಕೃಷ್ಣನು ಕುಚೇಲನನ್ನು ಕುಬೇರನನ್ನಾಗಿ ಮಾಡಿದ ದಿನವೇ ಈ ಅಕ್ಷಯ ತೃತೀಯ ದಿನ. ಮಹಾವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರು ಅವತರಿಸಿದ ದಿನವೇ ಈ ಅಕ್ಷಯ ತೃತೀಯ ದಿನದಂದು. ವ್ಯಾಸ ಮಹರ್ಷಿ ಮಹಾಭಾರತ ಬರೆಯಲು ಶುರುವಾದ ದಿನವೇ ಈ ಅಕ್ಷಯ ತೃತೀಯ ದಿನದಂದು. ಗಂಗಾದೇವಿ ಭೂಮಿಗೆ ಬಂದ ದಿನ ಈ ಅಕ್ಷಯ ತೃತೀಯ ದಿನದಂದು. ಆದ್ದರಿಂದ ಈ ದಿನ ತುಂಬ ಪವಿತ್ರ ಮತ್ತು ಶ್ರೇಷ್ಠ. ಅಕ್ಷಯ ತೃತೀಯದಂದು ಮಾಡಿದ ಸಣ್ಣ ಒಳ್ಳೆಯ ಕೆಲಸವು ಅನಂತ ಫಲ ಕೊಡುತ್ತದೆ ಎಂದು ನಂಬಿಕೆ ಇದೆ. ಈ ದಿನ ಯಾವುದೇ ಶುಭ ಕಾರ್ಯ ಮುಹೂರ್ತ ನೋಡಬೇಕಾಗಿಲ್ಲ. ಮದುವೆ, ಮನೆ ಕಟ್ಟೋದು, ಚಿನ್ನ ಖರೀದಿ, ಪೂಜೆ ಏನಾದರೂ ಶುರು ಮಾಡಿದರೂ ಅದು ಅಕ್ಷಯ ಫಲ ಕೊಡುತ್ತದೆ. ಅಕ್ಷಯ ತೃತೀಯದಂದೇ ಚಿನ್ನ ಯಾಕೆ ಖರೀದಿ ಮಾಡ್ತಾರೆ ಅಂದರೆ ಬಂಗಾರ ಮಹಾಲಕ್ಷ್ಮೀ ದೇವಿಯ ಸಂಕೇತ. ಅಂದರೆ ಚಿನ್ನ ತೆಗೆದುಕೊಂಡರೆ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆ, ಐಶ್ವರ್ಯ ಸಂಪತ್ತು ಹೆಚ್ಚಾಗುತ್ತದೆ ಅಂತ ಹೇಳುತ್ತಾರೆ. ಅಕ್ಷಯ ತೃತೀಯ ದಿನ ಚಿನ್ನವನ್ನೇ ಖರೀದಿ ಮಾಡಲೇಬೇಕು ಅಂತ ಯಾವ ಶಾಸ್ತ್ರ ಪುರಾಣಗಳಲ್ಲಿಯೂ ಉಲ್ಲೇಖ ಇಲ್ಲ. ಬದಲಾಗಿ ಬಡವರಿಗೆ ಅನ್ನದಾನ ಮಾಡಬಹುದು. ದೇವರ ಪೂಜೆ ಮಾಡಿದರೂ ಸಾಕು, ಅಕ್ಷಯ ಪುಣ್ಯ ಸಿಗುತ್ತದೆ. ಮನಸ್ಸಿನ ಭಕ್ತಿಯೇ ಮುಖ್ಯ, ಚಿನ್ನ ಅಲ್ಲ. ಅಕ್ಷಯ ತೃತೀಯ ದಿನ ಮನೆಗೆ ಯಾವೆಲ್ಲ ವಸ್ತುಗಳನ್ನು ತರಬೇಕು ಅಂತ ನೋಡಿದರೆ ಈ ದಿನದಂದು ತುಳಸಿ ಗಿಡ ತರಬೇಕು. ಇದು ಲಕ್ಷ್ಮೀ ದೇವಿಯ ಸ್ವರೂಪ. ಬಂಗಾರದ ಬದಲು ಬೆಳ್ಳಿ ಕೂಡ ತರಬಹುದು. ಹೊಸ ಪೊರಕೆ ಕೂಡ ತರಬಹುದು. ಮತ್ತೆ ಅವತ್ತಿನ ದಿನ ಲಕ್ಷ್ಮಿ, ಮಹಾವಿಷ್ಣು, ಶಿವ, ಕುಬೇರಗಳನ್ನು ಪೂಜಿಸಿ ಆರಾಧಿಸಬೇಕು. ಅವತ್ತಿನ ದಿನ ಬಂಗಾರ ಖರೀದಿ ಮಾಡೋಕ್ಕೆ ಆಗದೇ ಇರೋರು ಮನೆಯಲ್ಲಿ ಇದ್ದದ್ದೇ ಬಂಗಾರ ಮತ್ತು ದುಡ್ಡು ಇಟ್ಟು ಪೂಜೆ ಮಾಡಿದರೂ ಸಾಕು, ಎಲ್ಲವೂ ಅಕ್ಷಯವಾಗುತ್ತದೆ. ಈ ದಿನ ಸಾಲವನ್ನು ಮಾಡಬೇಡಿ, ಯಾರಿಗೂ ಸಾಲ ಕೊಡಬೇಡಿ. ಅವತ್ತೇನಾದರೂ ನೀವು ಸಾಲ ಕೊಟ್ಟರೂ ನಿಮಗೆ ಸಂಕಷ್ಟ ದೊರಕುತ್ತದೆ. ಯಾವತ್ತೂ ಆ ದುಡ್ಡು ವಾಪಸ್ಸು ಬರೋದಿಲ್ಲ. ಅವತ್ತೇನಾದರೂ ಸಾಲ ಮಾಡಿದರೆ ತೀರಿಸಲು ಸಾಧ್ಯವಾಗೋದಿಲ್ಲ. ಈ ಅಕ್ಷಯ ತೃತೀಯ ನಿಮ್ಮ ಜೀವನಕ್ಕೆ ಸಂಪತ್ತು, ಸಂತೋಷ ಮತ್ತು ಶುಭ ಫಲ ತರಲಿ.
ಈ ಅಕ್ಷಯ ತೃತೀಯ ದಿನದಂದು ಮಾಡಿದ ಒಳ್ಳೆಯ ಕೆಲಸ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಹೀಗಾಗಿ ಒಳ್ಳೆಯ ಕೆಲಸ ಮಾಡಿ. ಇಂತಹ ಇನ್ನಷ್ಟು ಭಕ್ತಿಯ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಕ್ಷಯ ತೃತೀಯ ದಿನದ ಶುಭಾಶಯಗಳು ಎಲ್ಲರಿಗೂ.